ಎಂತ ಮನುಷ್ಯರಪ್ಪ ಇವ್ರುಗಳು. ಇವ್ರುಗಳೇ ತಪ್ಪು ಮಾಡಿ ಅದನ್ನ ದುರ್ಗದ ತಲೆ ಮೇಲೆ ಕಟ್ಟೋದಕ್ಕೆ ನೋಡ್ತಿದ್ದಾರೆ. ಹೋಗಿ ಸಹಾಯ ಮಾಡೋಣ ಅಂದ್ರು ಅದು ಆಗ್ತಿಲ್ವಲ್ಲ, ಏನ್ ಮಾಡ್ಲಿ ಈಗ? ಮಾಯಾ ಇವಳಿಗೆ ಇಂಪಾರ್ಟೆಂಟ್ ಸ್ಯಾಂಪಲ್ಸ್ ನ ಪ್ಯಾಕ್ ಮಾಡಿ ನೀಟಾಗಿ ಎತ್ತಿಡಮ್ಮ ಅಂತ ಹೇಳಿದ್ಲು. ಆದ್ರೆ ಇವಳು ಬಣ್ಣ ಬೀಳಿಸ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ಲು. ಜವಾಬ್ದಾರಿಯಿಂದ ಕೆಲಸ ಮಾಡ್ತಾಳೆ ಇವಳು. ಕೆಲಸದಲ್ಲಿ ನಯ ನಾಜುಕು ಪ್ರೀತಿ ಏನು ಇಲ್ವೇ ಇಲ್ಲ. ಇಲ್ಲ ಇಲ್ಲ, ನನ್ ಬೇಕು ಅಂತ ಮಾಡಿಲ್ಲ ಮೇಡಮ್, ಕಾಲ್ ಜಾರೋಯ್ತು, ದಯವಿಟ್ಟು ನನಗೆ ಕ್ಷಮಿಸಿ. ಮಾಡೋದಲ್ಲ ಮಾಡ್ಬಿಟ್ಟು ಈಗ ನನಗೆ ಕ್ಷಮಿಸಿ ಅಂತ ಅಂದ್ಬಿಟ್ರೆ, ನಿನ್ನಂತ ಬೇಜವಾಬ್ದಾರಿಗಳನ್ನ ಕೆಲಸಕ್ಕೆ ಇಟ್ಕೊಂಡಿದೀವಲ್ಲ, ನಮಗ್ ಬುದ್ಧಿ ಇಲ್ಲ. ನಾನು ಹೇಳ್ತಿದ್ದೀನಲ್ಲ, ಇದೆಲ್ಲ ಹೇಗಾಯ್ತು ಅಂತಾನೆ ನನಗೆ ಗೊತ್ತಿಲ್ಲ. ಹೇಗಾಯ್ತು ಅನ್ನೋದು ನನಗೆ ಬೇಕಾಗಿಲ್ಲ. ಎಲ್ಲ ಸ್ಯಾಂಪಲ್ಸ್ ಹಾಳಾಗೋಯ್ತಲ್ಲ, ಏನ್ ಮಾಡೋದು ಇವಾಗ? ಮೇಡಮ್, ಮತ್ತೊಂದ್ಸಲ ಎಲ್ಲ ಸ್ಯಾಂಪಲ್ಸ್ಗಳನ್ನು ತಯಾರು ಮಾಡ್ಬೋದಲ್ವಾ ಮೇಡಮ್? ಹೌದು, ಸ್ಯಾಂಪಲ್ಸ್ ಎಲ್ಲ ನಿಮ್ ತಾತನ ಮನೆಯಿಂದ ಬರುತ್ತೆ ಅಲ್ವಾ? ಎಲ್ಲ ಮೆಟೀರಿಯಲ್ಸ್ ಸ್ಪೆಷಲ್ ರಿಕ್ವೆಸ್ಟ್ ಮೇಲೆ ಬೇರೆ ಸ್ಟೇಟ್ ಇಂದ ತರಿಸಿದ್ವಿ. ಇವಾಗ ಅದನ್ನ ರೀ ಆರ್ಡರ್ ಮಾಡ್ಬೇಕು ಅಂದ್ರೂ ಅದು ಬರೋದು ಒಂದಿನ ಲೇಟ್ ಆಗತ್ತೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ, ಅದನ್ನ ಇವಾಗ ತರಿಸಿದ್ರು ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಅದು ಬರೋ ಹೊತ್ತಿಗೆ ನಮ್ ಟೈಮೇ ಮುಗ್ದು ಹೋಗಿರತ್ತೆ. ಸೋ ಬ್ಯಾಡ್ ದುರ್ಗಾ. ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡಕ್ ಆಗಲ್ವಾ? ಅಯ್ಯಯ್ಯೋ, ತುಂಬಾ ಕಾಸ್ಟ್ಲಿ ಐಟಮ್ಸ್, ಬಣ್ಣ ಚೆಲ್ಲಿ ಎಲ್ಲ ಹಾಳು ಮಾಡ್ಬಿಟ್ಟಿಲ್ಲಮ್ಮ. ಇದು ನೋಡಿದ್ರೆ ಶರತ್ ಸುಮ್ನಿರ್ತಾನ? ಅಲ್ಲ, ನೋಡ್ಕೊಂಡು ನಿಧಾನವಾಗಿ ಬರೋದಲ್ವಾ? ನೀನ್ ಕೇರ್ಲೆಸ್ ಮಾಡಿದ್ದಕ್ಕೆ ಲಾಸ್ ಆಗಿರೋದು ಬರೀ ಕಂಪನಿಗಲ್ಲ, ಇಷ್ಟು ಕೆಲಸ ಮಾಡೋದಕ್ಕೆ ಎಫರ್ಟ್ಸ್ ಹಾಕಿರೋ ಎಲ್ಲರ ಎಫರ್ಟ್ಸ್ ಕೂಡ ವೇಸ್ಟ್ ಆಗಿದೆ. ಹೌದು ದುರ್ಗಾ, ಸ್ವಲ್ಪ ನೋಡ್ಕೋಬೇಕಿತ್ತಲ್ವಾ? ಅಬ್ಬಬ್ಬಬ್ಬಬ್ಬ, ಯಾಕೆಲ್ರು ಇಷ್ಟೊಂದು ಮಾತಾಡ್ತಿದ್ದೀರಾ? ಆಫ್ಟರ್ ಆಲ್ ಅವಳು ವರ್ಕರ್ ಮಾಯಾ. ಇವಳು ಮಾಡಿರೋ ತಪ್ಪಿಗೆ ಇಷ್ಟೊಂದೆಲ್ಲ ಚರ್ಚೆ ಆಗ್ಬೇಕಾ? ಮಾಡಿರೋ ತಪ್ಪಿಗೆ ಕೆಲಸದಿಂದ ಫಸ್ಟ್ ಇವಳನ್ನ ಕಿತ್ತು ಬಿಸಾಕ್ಬೇಕು. ದಮ್ಮು, ವರ್ಕರ್ಸ್ನ ಕೆಲಸ ತಗೊಳ್ಳೋದು, ಕೆಲಸದಿಂದ ತೆಗಿಯೋದು ಅಧಿಕಾರ ಇರೋದು ಶರತ್ ಮಾತ್ರ. ಅವನಿಂದ ಇದ್ದಾಗ ನಾವು ತಗೊಳ್ಳೋದು ತಪ್ಪು ನಿರ್ಧಾರ ಆಗುತ್ತೆ. ಅದು ಅಲ್ಲದೆ ಮೊನ್ನೆ ಸೇರಿದಾಳೆ ಇವಳು. ಪ್ರಾಣಿ, ಉರಿಲಿ, ಉರ್ತು ಭಸ್ಮ ಆಗ್ಲಿ. ಅಯ್ಯಯ್ಯೋ, ಏನಿದು? ದುರ್ಗಾ 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 ದುರ್ಗಾ, ಈ ಪೇಪರ್ ತುಂಬಾ ದುರ್ಗಾನೇ ಇದೆ. ಏನ್ ಮಾಡ್ತಿದ್ಯಾ ಮಾಯಾ? ಹೌದು, ಇವತ್ತು ಆಫೀಸಲ್ಲಿ ಅವರಿಬ್ರು ಹೆಸರ ನನ್ನ ಜೊತೆ ಕೇಳ್ದೆ. ಯಾಕೋ ಗೊತ್ತಿಲ್ಲ, ಅದಾದ ನಂತರ ನನಗ್ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಪ್ರಿಸರು ಅಂದ್ರೆ ಶರತ್ತು ಮತ್ತೆ ಇದು. ಅಯ್ಯ, ಅವಳು ಗತಿಗೆಟ್ಟವಳು. 4 ಕಾಸ್ಗೋಸ್ಕರ ಬಂದು ನಮ್ ಫ್ಯಾಕ್ಟ್ರಿ ಸೇರ್ಕೊಂಡಿದ್ದಾಳೆ ಮಾಯಾ. ಅವಳ ಬಗ್ಗೆ ನೀನ್ ಯಾಕಮ್ಮ ಇಷ್ಟೊಂದು ತಲೆ ಕೆಡ್ಸ್ಕೊತೀಯ? ನೋ, ಅವಳು ಯಾರೇ ಆಗಿರ್ಲಿ, ಶರತ್ ಹೆಸರು ಪಕ್ಕ ಅವಳ ಹೆಸರು ಬಂದಿದೆ ಅಂದ್ರೆ ಐ ಕಾಂಟ್ ಇಗ್ನೋರ್ ಇಟ್. ಅದು ಎಲ್ಲೇ ಆಗಿರ್ಲಿ, ಯಾವತ್ತೇ ಆಗಿರ್ಲಿ, ಶರತ್ ಹೆಸರು ಪಕ್ಕ ಬರ್ಬೇಕಾಗಿರೋದು ಒಂದೇ ಹೆಸರು, ಅದು ಮಾಯಾ. ಮಾಯಾ ಮಾತ್ರ. ದುರ್ಗಾ, ಫ್ಯಾಕ್ಟ್ರಿನಲ್ಲಿ ನಡೆದಿದ್ರ ಬಗ್ಗೆ ನೀನಿನ್ನೂ ಯೋಚನೆ ಮಾಡ್ತಿದ್ಯಾ? ಅಲ್ಲ, ನಾನು ಏನೂ ತಪ್ಪು ಮಾಡಿಲ್ಲ. ಅದೆಲ್ಲ ದುರ್ಗಾ, ನೀನ್ ನನ್ನ ಹತ್ರ ಸಮರ್ಥನೆ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನನಗ್ ನೀನೇನು ಅಂತ ಗೊತ್ತಿಲ್ವಾ? ಅವ್ರು ಬೈದಿದ್ದಕ್ಕೆ ನೀನ್ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ಪ್ರಪಂಚದಲ್ಲಿ ಯಾರನ್ನೂ ಮೆಚ್ಚಕ್ ಆಗಲ್ಲ. ಅವ್ರು ಬೈದಿದ್ದಕ್ಕೆ ನಂಗೆ ಬೇಜಾರಾಗ್ತಿಲ್ಲ, ಆದ್ರೆ ನನ್ನಿಂದ ಎಷ್ಟೆಲ್ಲ ನಷ್ಟ ಆಯ್ತು, ಎಲ್ಲ ಹಾಳಾಗೋಯ್ತು. ಅಲ್ಲ, ಆ ಬಣ್ಣದ ನೀರು ಹೇಗ್ ಚೆಲ್ತು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ನಿನಗೆ ಅರ್ಥ ಆಗಲ್ಲ ದುರ್ಗಾ. ನಿನ್ ಮುಗ್ಧತೆಗೆ ಅವ್ರ ಕುತಂತ್ರಗಳು ಅರ್ಥ ಆಗೋದೇ ಇಲ್ಲ.
ಅದ್ ಸರಿ, ಇಷ್ಟೊತ್ತಲ್ಲಿ ನಾವ್ ಎಲ್ಲಿಗೆ ಹೋಗ್ತಿದೀವಿ? ನಿನ್ ಮನ್ಸಿಗೆ ಬೇಜಾರಾಗಿದೆ ಅಲ್ವಾ? ನನ್ ಮನ್ಸಿಗೆ ಬೇಜಾರಾದಾಗೆಲ್ಲ ನಾನು ಒಂದ್ ಜಾಗಕ್ಕೆ ಹೋಗ್ತೀನಿ. ಅಲ್ಲಿಗೆ ನಿನ್ನನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋದ್ರೆ ನಿನ್ ಮನ್ಸಿಗೆ ನೆಮ್ಮದಿ ಸಿಗತ್ತೆ. ನೆಮ್ಮದಿ ಸಿಗುತ್ತಾ? ಏನಾಯ್ತು? ಹೇಳ್ಬೇಕಾ? ದಾಕ್ಷಾಯಿಣಿ ನಿರುಪದ್ರವಿ ಅಂದ್ಕೊಂಡಿದ್ದೆ, ಆದರೆ ನನ್ನ ದಾರಿಗೆ ಇವನೇ ದೊಡ್ಡ ಅಪಾಯ ಅನಿಸಿದೆ. ಅಷ್ಟಕ್ಕೂ ಇನ್ನು ಮುಂದೆ ನನಗೆ ಇವನ ಅಗತ್ಯ ಏನಿದೆ? ಇಷ್ಟು ದಿನ ಅಗತ್ಯ ಇತ್ತು ನಿಜ, ಆದರೆ ಇನ್ನು ಮುಂದೆ ಬೇಕಾಗೋದಿಲ್ಲ. ಅಕಸ್ಮಾತ್ ಇವನು ಇಲ್ಲ ಅಂದರೂ ವ್ಯತ್ಯಾಸ ಏನಾಗಲ್ಲ. ಅಂದರೆ ಇವನು ಹೊರಡೋ ಕಾಲ ಬಂದಾಯ್ತು ಅಂತ ಅರ್ಥ. ನೋಡೋಣ, ಮತ್ತೇನಾದ್ರೂ ಇವನ್ ಬಾಯಲ್ಲಿ ದಾಕ್ಷಾಯಿಣಿ ಅನ್ನೋ ಹೆಸರು ಬಂದ್ರೆ ಆಗ ನನ್ನ ದಾರಿಯಿಂದ ಆಚೆ ಕಳಿಸೋದೆ.